ಬೆಂಗಳೂರಿನ ವರ್ತೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದ ಯೋಗಾನಂದ್ ಅವರನ್ನ ಏನು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರುವ ಶ್ರೀಮಂತ್ ಕುಮಾರ್ ಸಿಂಗ್ ಅವರು ಅಮಾನತನ್ನ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಇದಕ್ಕೆ ಮುಖ್ಯ ಕಾರಣವನ್ನು ನಾವು ನೋಡ್ತಾ ಹೋದರೆ ಈ ಒಂದು ಕೇಸ್ನ ಹಿಂದೆ ರೇವಾ ಗ್ಯಾಂಗ್ ಇದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಅಷ್ಟಕ್ಕೂ ಏನಾಯಿತು, ಇದು ಎಲ್ಲಿಂದ ಶುರುವಾಯಿತು ಅಂತ ನಾವು ನೋಡ್ತಾ ಹೋಗೋದಾದರೆ ಸುಮಾರು 10 ರಿಂದ 11 ತಿಂಗಳ ಹಿಂದೆ ರೇವಂತ್ ರೆಡ್ಡಿ ಎಂಬುವನ ಕೊಲೆ ಆಗುತ್ತೆ. ಒಬ್ಬ ಕೊಲೆಯಾದಂತಹ ಯುವಕ ಏನಿದ್ದಾನೆ ಆತ ಬೆಂಗಳೂರಿನ LLB ಸ್ಟೂಡೆಂಟ್ ಆಗಿ ಕೆಲಸವನ್ನು ಮಾಡಿಕೊಂಡು ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದ. ನಂತರದಲ್ಲಿ ಆತನ ಸ್ನೇಹಿತನಾದಂತಹ ಸ್ಟಾಲಿನ್ ಎನ್ನುವ ಒಬ್ಬ ಏನು ಯುವಕ ಇದ್ದಾನೆ ಆತನ ಮೇಲೆ ರೇವಾ ಗ್ಯಾಂಗ್ ಒಂದು ರೀತಿಯ ಹಲ್ಲೆಯನ್ನು ಮಾಡಿರುತ್ತೆ. ಈ ಒಂದು ಹಲ್ಲೆ ಆದ ನಂತರದಲ್ಲಿ ಮೃತಪಟ್ಟಿರುವ ಅಥವಾ ಕೊಲೆಯಾದಂತಹ ಏನು ರೇವಂತ್ ಇದ್ದಾರೆ ಇವರು ಈ ರೇವಾ ಗ್ಯಾಂಗ್ ಮೇಲೆ ಒಂದು ಕೇಸನ್ನು ದಾಖಲು ಮಾಡಿದ್ರು. ಈ ಒಂದು ಕೊಲೆ ಕೇಸ್ ಅಥವಾ ಕೊಲೆ ಆರೋಪಿತ ಕೇಸ್ ಏನಿದೆ ಈ ಒಂದು ಕೇಸ್ನ ವಾಪಸ್ ತೆಗೆದುಕೊಳ್ಳುವಂತೆ ಈ ರೇವಾ ಗ್ಯಾಂಗ್ನ ಸದಸ್ಯರೇನಿದ್ದಾರೆ ಅಥವಾ ಈ ಖುದ್ದು ರೇವಾ ಅನ್ನುವ ಏನು ಒಬ್ಬ ರೌಡಿ ಶೀಟರ್ ಇದ್ದಾನೆ ಈತ ಸಾಕಷ್ಟು ರೀತಿಯ ಧಮಕಿಯನ್ನು ರೇವಂತ್ ರೆಡ್ಡಿಗೆ ಹಾಕ್ತಾ ಇದ್ದಂತೆ. ನಂತರದಲ್ಲಿ ಯಾವಾಗ ಏನು ಈ ರೇವಂತ್ ರೆಡ್ಡಿ ಇದಕ್ಕೆ ಒಪ್ಪಲಿಲ್ಲ, ಬೆಂಗಳೂರಿನ ಮಾರತಳ್ಳಿಯ ಪಕ್ಕದಲ್ಲಿರುವ ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಆತನನ್ನು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಬಾಗಲೂರಿಗೆ ಕಿಡ್ನಾಪನ್ನು ಮಾಡ್ಕೊಂಡು ಹೋಗ್ತಾರೆ. ನಂತರದಲ್ಲಿ ಅಲ್ಲಿ ಆತನನ್ನು ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡ್ತಾರೆ. ಇದೆಲ್ಲ ಆದ ನಂತರದಲ್ಲಿ ಕೃತ್ಯ ನಡೆದ ಅಥವಾ ಏನು ರೇವಂತ್ ಕಿಡ್ನಾಪ್ ಆದ ಜಾಗವಾದಂತಹ ವರ್ತೂರು ಠಾಣೆ ಏನಿದೆ ಅಲ್ಲಿಗೆ ಈ ಒಂದು ಕೇಸ್ ಬಂದು ದಾಖಲಾಗುತ್ತೆ. ಅಲ್ಲಿ FIR ಆಗಬೇಕು ಎನ್ನುವ ಮನವಿಯ ಪ್ರಕಾರ ಅಲ್ಲಿ FIR ಆಗುತ್ತೆ. ನಂತರದಲ್ಲಿ ಏನು ಅಲ್ಲಿ ತನಿಖಾಧಿಕಾರಿಯಾಗಿದ್ದ ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ ಯೋಗಾನಂದ್ ಅವರಿಗೆ ಈ ಒಂದು ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಲಾಗುತ್ತೆ. ಈ ಒಂದು ಕೇಸ್ ಆದ ನಂತರ ಅಂದರೆ ಸಾಕಷ್ಟು ಸುಮಾರು 10 ತಿಂಗಳು ಆದರೂ ಕೂಡ ಯೋಗಾನಂದ ಅವರು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರಲಿಲ್ಲ. ಎರಡನೇದಾಗಿ 90 ದಿನಗಳ ಒಳಗೆ ಕೊಲೆ ಕೇಸ್ನಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕಾಗಿರುತ್ತೆ. ಆದರೆ ಯೋಗಾನಂದ ಅವರು ಮಾಡಿರಲಿಲ್ಲ. ಇನ್ನು ಎರಡನೆಯ ನೇರ ಆರೋಪ ಏನು ಅಂತ ನೋಡ್ತಾ ಹೋಗೋದಾದರೆ ಏನು ಕೊಲೆ ಆರೋಪಿಗಳಿದ್ದಾರೆ ಅವರಿಗೆ ಸುಲಭವಾಗಿ ಜಾಮೀನು ಸಿಗುವಂತೆ ಅವರು ಸಹಕಾರವನ್ನು ಮಾಡಿದ್ರಂತೆ. ಇನ್ನು ಮೂರನೇ ಆರೋಪ ಜಾಮೀನು ಸಿಕ್ಕ ಬಳಿಕ ಸಹಿ ಅಥವಾ ಸಿಗ್ನೇಚರನ್ನು ಠಾಣೆಗೆ ಬಂದು ಆರೋಪಿಗಳು ಹಾಕಬೇಕು. ಆದರೆ ಇವರೇ ನೇರವಾಗಿ ಅವರು ಇರ್ತಕ್ಕಂತಹ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಸಹಿಯನ್ನು ಮಾಡಿಸಿಕೊಂಡು ಬಂದು ಅವರಿಗೆ ಏನು ಸಂಪೂರ್ಣವಾದಂತಹ ಬೆಂಬಲ ಹಾಗೂ ಸಹಕಾರವನ್ನು ನೀಡಿದ್ರಂತೆ. ಸೊ ಈ ಎಲ್ಲ ಆರೋಪಗಳು ಅದೇ ರೀತಿ ಏನು ರೇವಂತ್ ರೆಡ್ಡಿ ಕುಟುಂಬಸ್ಥರಿದ್ದಾರೆ ಅವರಿಗೆ ಸರಿಯಾದಂತಹ ಒಂದು ನ್ಯಾಯವನ್ನು ಕೊಡಿಸ್ಲಿಕ್ಕೆ ಆಗಿಲ್ಲ, ಇನ್ವೆಸ್ಟಿಗೇಷನ್ ದಾರಿ ತಪ್ಪೋದಕ್ಕೆ, ಅದೇ ರೀತಿ ಆರೋಪಿಗಳಿಗೆ ಸುಲಭವಾಗಿ ಜಾಮೀನನ್ನು ಕೊಡಿಸೋದ್ರಲ್ಲಿ ಏನು ಸದ್ಯ ಅಮಾನತಾಗಿರುವ ಯೋಗಾನಂದ ಅವರ ಪಾತ್ರ ಸಾಕಷ್ಟಿದೆ ಎನ್ನುವ ಆರೋಪದ ಮೇಲೆ ಅವರನ್ನು ಸದ್ಯ ಅಮಾನತು ಮಾಡಲಾಗಿದೆ. ಹೀಗಾಗಿ ಈ ಒಂದು ಕೇಸ್ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳ್ಬೋದು. ಇನ್ನು ಪ್ರಸ್ತುತವಾಗಿ ಏನು ಈ ರೇವಂತ್ ರೆಡ್ಡಿ ಕೊಲೆ ಕೇಸ್ ಇದೆ ಇದು ಬೆಂಗಳೂರಿನ CCB 1ಗೆ ಇದು ವರ್ಗಾವಣೆ ಆಗಿದೆ. CCB 1ರ DCP ಆಗಿರುವ ಶ್ರೀ ಹರಿಬಾಬು ಅವರ ನೇತೃತ್ವದಲ್ಲಿ ಈ ಒಂದು ಕೇಸ್ ಇನ್ನು ಮುಂದಕ್ಕೆ ರನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸುಮಾರು 50 ರಿಂದ 60 ದಿನದ ಗಡುವಿನಲ್ಲಿ ಅವರಿಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು ಎನ್ನುವ ಒಂದು ಆದೇಶ ಕೂಡ ಬಂದಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗಾಗಿ ಈ ಒಂದು ಕೊಲೆ ಕೇಸ್ಗೆ ಸಾಕಷ್ಟು ಟ್ವಿಸ್ಟ್ ಸಿಕ್ಕಿದ್ದು ಏನು ಈ ಹಿಂದೆ ಜಾಮೀನನ್ನು ಪಡೆದು ಎಂಜಾಯ್ ಮಾಡ್ತಿದ್ದ ರೇವಾ ಗ್ಯಾಂಗ್ ಏನಿದ್ದಾರೆ ಅವರ ನೆಮ್ಮದಿಗೆ ಕೊಳ್ಳಿ ಇಟ್ಟಂತಾಗಿದೆ. ಯಾಕಂದರೆ ಸಾಕಷ್ಟು ರೀತಿಯ ಕೇಸ್ಗಳನ್ನು ಈಗಾಗಲೇ DCP ಆಗಿರುವ ಅಥವಾ CCB 1ರ DCP ಆಗಿರುವ ಶ್ರೀ ಹರಿಬಾಬು ಅವರು ಬೇಯಿಸಿದ್ದಾರೆ. ಹೀಗಾಗಿ ಇವರ ಕೈಗೆ ಈ ಒಂದು ಕೇಸ್ ಹೋದ ಮೇಲೆ ಖಂಡಿತವಾಗಿಯೂ ಅದು ಒಂದು ರೀತಿಯಲ್ಲಿ ಆರೋಪಿಗಳ ಎದೆ ಜಲ್ಲೆನ್ಸಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಹೀಗಾಗಿ ಈ ಒಂದು ಕೇಸ್ ಸಾಕಷ್ಟು ಟ್ವಿಸ್ಟನ್ನು ತೆಗೆದುಕೊಂಡಿದ್ದು ಬೇರೆ ಆಯಾಮದ ಕಡೆ ತಿರುಗ್ತಾ ಇದೆ. ಇನ್ನು ಕೇವಲ 50 ರಿಂದ 60 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವ ಎಲ್ಲ ಲಕ್ಷಣ ಇದೆ. ಹೀಗಾಗಿ ಮತ್ತೆ ಆರೋಪಿಗಳು ಜೈಲಿಗೆ ಹೋಗುವ ಸಂದರ್ಭ ಎದುರಾಗುವುದರಲ್ಲಿ ಅನುಮಾನವೇ ಇಲ್ಲ ಎಂಬುದು ಸದ್ಯದ ಮಾಹಿತಿ. ಸೊ ಈ ಎಲ್ಲ ಕಾರಣಗಳಿಂದ ಇನ್ಸ್ಪೆಕ್ಟರ್ ಆಗಿದ್ದ ಯೋಗಾನಂದ್ ಅವರನ್ನ ಅಮಾನತು ಮಾಡಲಾಗಿದೆ. ಇನ್ನು ಮುಂದಿನ ಬಾರಿ ಅವರು ಮತ್ತೆ ಏನು ಡ್ಯೂಟಿಗೆ ಜಾಯಿನ್ ಆಗ್ತಾರೆ ಆವಾಗ ಬೇರೆಡೆಗೆ ಅವರನ್ನು ವರ್ಗಾವಣೆ ಮಾಡಿ ಆದೇಶವನ್ನು ಮಾಡಲಾಗುವ ಸಾಧ್ಯತೆ ಇದೆ. ಯಾಕಂದರೆ ಒಂದು ಬಾರಿ ಸಸ್ಪೆಂಡ್ ಆದ ನಂತರದಲ್ಲಿ ಅವರನ್ನು ಅದೇ ಜಾಗಕ್ಕೆ ಪುನಃ ಅವರನ್ನು ಏನು ತನಿಖಾಧಿಕಾರಿ ಆಗಿ ಅಥವಾ ಅಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಇದು ಸದ್ಯದ ಮಾಹಿತಿ. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.